ಈಗ ನೆಕ್ಸ್ಟ್ ಹೋಗೋಣ, ಕೇಸ್ 2 ಹೋಗೋಣ. ಈ ಕೇಸ್ 2 ಅಲ್ಲಿ ಏನಾಗುತ್ತೆ, a of x1 y1, okay, this is b of x2 y2 and this will be your point. ಈ ಪಾಯಿಂಟ್ ನಾನು q ಅಂತ ತಗೊಂಡಿದ್ದೀನಿ, q of x, y. ಈಗ q of x, y ಕಂಡುಹಿಡಿಬೇಕು. a ಇಂದ q ಗೆ ರೇಷಿಯೋ ಎಷ್ಟು ಬರುತ್ತೆ ಮಕ್ಕಳ? a ಇಂದ q ಗೆ ನೋಡಿ, a ಇಂದ q ತನಕ 1 + 1 is 2. ಎಸ್ ಆರ್ ನೋ? 2 ಬರುತ್ತೆ. ಇಲ್ಲಿ q ಇಂದ b ಗೆ ಏನ್ ಬರ್ತಾ ಇದೆ? q to b ಇಟ್ ಈಸ್ 1. ಅರ್ಥ ಆಗ್ತಿದೆಯಾ? ಅಂದ್ರೆ ಅರ್ಥ ಏನು? m is equal to 2, n is equal to 1. Then what will be your formula? Formula ಹಾಕೊಳ್ಳಿ, p of x, y is equal to mx2 plus nx1 divided by m plus n. Okay, next my2 plus ny1 divided by m plus n. Yes or no? Okay, now we'll try to solve this. So solve ಮಾಡಿದ್ರೆ ಏನು ಸಿಗುತ್ತೆ? ಸರ್ ದಿಸ್ ಇಸ್ q ಅಲ್ಲ, q of x, y, ಕರೆಕ್ಟ್ ಅಲ್ಲ ಪಾಯಿಂಟ್. ಸೊ q of x, y ಕ್ಯಾನ್ ಬಿ ರಿಟನ್ ಆಸ್ m ಬಂದ್ಬಿಟ್ಟು 2 ಇದೆ, 2x2 plus x1 divided by 3. In the same way 2y2 plus y1 divided by 3. ಸೊ ಇದು ನಿಮ್ಮ ಫಾರ್ಮುಲಾ ಫಾರ್ ಟ್ರೈಸೆಕ್ಷನ್. ವಾಟ್ ಸೆಕ್ಷನ್? ಟ್ರೈಸೆಕ್ಷನ್. 3 sections ಆಗಿ ಡಿವೈಡ್ ಆದರೆ you make use of this formula. Okay, done. Shall we solve the problem? Okay.